ನಾಸಿಫ್ರವರು ಬರೆದಂತಹ ಒಂದು ಪುಸ್ತಕವಿದೆ, ಅದರ ಹೆಸರು ಖದೀಜಾ ಎಂದಾಗಿದೆ. ಅದರಲ್ಲಿ ರೀಲ್ಸ್ಗಳಲ್ಲಿಯೂ ಮತ್ತು ಇನ್ನಿತರ ಸೋಷಿಯಲ್ ಮೀಡಿಯಾಗಳಲ್ಲಿ ಬಹಳ ಟ್ರೆಂಡಿಂಗ್ ಆದಂತಹ ಒಂದು ಕೋಟ್ ಇದೆ, ಅಥವಾ ಖದೀಜಾ ಎನ್ನುವಂತಹ ಪುಸ್ತಕದಿಂದ ಆಯ್ಕೆಯಾದಂತಹ ಒಂದು ಕೋಟ್ ಈ ರೀತಿಯಾಗಿತ್ತು: ನಾವು ಮರಣ ಹೊಂದುವ ಮುಂಚೆ ನಾವು ಯಾರಾದ್ರೂ ಒಬ್ಬರ ಜೀವನದಲ್ಲಿ ಅವರಿಗೆ ಮರೆಯಲು ಸಾಧ್ಯವಾಗದಂತಹ ವ್ಯಕ್ತಿಯಾಗಿ ಬದಲಾಗಬೇಕೆನ್ನುವುದು ಅದು ಜೀವನದಲ್ಲಿ ಮಾಡಬೇಕಾದಂತಹ ಅಥವಾ ಮರಣಕ್ಕೆ ಮುಂಚೆ ನಾವು ಮಾಡಿ ಮುಗಿಸಬೇಕಾದಂತಹ ಒಂದು ಅತ್ಯಂತ ಅತ್ಯಂತ ಶ್ರೇಷ್ಠವಾದ ಒಂದು ಕಾರ್ಯಗಳಿಂದ ಒಂದಾಗಿದೆ ಅಂತ. ನಾವು ಮರಣ ಹೊಂದುವ ಮುಂಚೆ ಯಾರದೊಬ್ಬರ ಜೀವನದಲ್ಲಿ ನಾವು ಕೂಡ ಅವರಿಗೆ ಮರೆಯಲು ಸಾಧ್ಯವಾಗದಂತಹ ವ್ಯಕ್ತಿಯಾಗಿ ಬದಲಾಗಬೇಕು. ಪ್ರೊಫೆಸರ್ ಬರೆದಂತಹ ಒಂದು ಪುಸ್ತಕದ ಹೆಸರು ಹುವಿಲ್ ಕ್ರೈವ್ ಎಂದಾಗಿದೆ. ನೀವು ಮರಣ ಹೊಂದಿದರೆ ಅದರ ಅರ್ಥ ನಿಮಗೋಸ್ಕರ ಹಲವರು ಯಾರು ಎಂದಾದರೂ ನಿಮ್ಮನ್ನು ಯಾವಾಗಲೂ ಸ್ಮರಿಸಿಕೊಂಡು ನಿಮಗೋಸ್ಕರ ಪ್ರಾರ್ಥಿಸುವಂತಹ ವ್ಯಕ್ತಿ ಯಾರಾಗಿರ್ಬಹುದು. ಒಮ್ಮೆ ಊಹಿಸಿ ನೋಡಿ, ಯಾರಾದ್ರೂ ಆ ರೀತಿ ಇದ್ದಾರ ಅಂತ. ಒಂದು ವೇಳೆ ಇರಬಹುದು, ತಂದೆ ತಾಯಿ, ಗಂಡಂದಿರು, ಹೆಂಡತಿ, ಮಕ್ಕಳು ಅಂತ ಹೇಳ್ಬೋದು. ಆದರೆ ಕಾಲ ಅಥವಾ ವಾರದಲ್ಲಿ ಒಮ್ಮೆ, ತಿಂಗಳಿಗೆ ಒಮ್ಮೆ ಆ ರೀತಿ ಅಲ್ಲ, ಯಾವಾಗಲೂ ಕೂಡ ಮಲಗುವಾಗ ನಮ್ಮನ್ನು ಸ್ಮರಿಸಿ ನಮಗೋಸ್ಕರ ಪ್ರಾರ್ಥಿಸುವಂತಹ ವ್ಯಕ್ತಿ ಯಾರಾಗಿರಬಹುದು. ನಾಸಿಫ್ರವರು ಹೇಳಿದಂತೆ ಅಂತಹ ಒಂದು ವ್ಯಕ್ತಿ ನಮ್ಮ ಜೀವನದಲ್ಲಿ ಇದ್ದಾರೆ ಎಂದು ನಾವು ಒಮ್ಮೆಯಾದರೂ ಚಿಂತಿಸಬೇಕಾಗಿದೆ.